ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ 3 ರಿಂದ 4 ಗಂಟೆಯ ನಡುವೆ ಹಠಾತ್ ನಿದ್ರಾಹೀನತೆ ತುಂಬ ಸಾಮಾನ್ಯವಾಗಿದೆ. ಜನರು ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಅಲಾರಾಂ ಅಥವಾ ಎಚ್ಚರವಿಲ್ಲದೆ ಎಚ್ಚರಗೊಳ್ಳುತ್ತಾರೆ. ನಿಮಗೂ ಈ ರೀತಿ ಆಗುತ್ತಿದ್ದರೆ ಗಾಬರಿ ಪಡುವ ಅಗತ್ಯವಿಲ್ಲ. ಬೆಳಗಿನ ಜಾವ ನಿದ್ದೆಯಲ್ಲಿ ನಿಮಗೆ ಎಚ್ಚರ ಆಗುತ್ತಿದ್ದರೆ ನೀವು ಸಂತೋಷವಾಗಿರಬೇಕು, ಏಕೆಂದರೆ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮಗೆ ಮುಂಜಾನೆ 3 ರಿಂದ 4 ಗಂಟೆಗಳ ನಡುವೆ ನಿದ್ದೆಯಿಂದ ಎಚ್ಚರವಾಗುತ್ತಿದ್ದರೆ ಪ್ರಕೃತಿಯು ನಿಮಗೆ ಕೆಲವು ಸಂದೇಶವನ್ನು ನೀಡುತ್ತಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಮುಂಜಾನೆ 3 ರಿಂದ 4 ಗಂಟೆಗಳ ನಡುವಿನ ಸಮಯದಲ್ಲಿ ಎದ್ದೇಳಬೇಕು ಎಂದು ಪ್ರಕೃತಿ ಹೇಳುತ್ತಿದೆ. ಈ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ, ಏಕೆಂದರೆ ಈ ಸಮಯದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಇದರ ಸದುಪಯೋಗ ಪಡೆದು ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ಈ ಸಮಯದಲ್ಲಿ ನಿದ್ರೆ ಎದ್ದರೆ ನೀವು ಎದ್ದು ನಿಮ್ಮ ನೆಚ್ಚಿನ ದೇವರನ್ನು ಪ್ರಾರ್ಥಿಸಿ, ಅಥವಾ ಅವನು ನಿಮಗೆ ಏನಾದರೂ ದಾರಿ ತೋರಿಸಿದರೆ ಈ ಸಮಯದಲ್ಲಿ ಇದರಿಂದ ನೀವು 5 ಪಟ್ಟು ಪ್ರಯೋಜನ ಪಡೆಯುತ್ತೀರಿ. ನಿಮಗೆ ಏನು ಅರ್ಥವಾಗದಿದ್ದರೆ ನೀವು ಶಾಂತವಾಗಿ ಕುಳಿತು ನಿಮ್ಮ ನೆಚ್ಚಿನ ದೇವತೆಯ ಹೆಸರನ್ನು ಜಪಿಸಬಹುದು. ಇದು ಕೂಡ ಅಷ್ಟೇ ಫಲಪ್ರದವಾಗಿರುತ್ತದೆ. ಅನೇಕ ಜನರು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ. ಹಾಗಾದರೆ ಇದು ನಿಮಗೆ ಯಾವಾಗಲೂ ಸಂಭವಿಸಿದರೆ ನಿಮ್ಮ ದೇಹವನ್ನು ನೀವು ಪರಿಶೀಲಿಸಬಹುದು. ನಿಮಗೆ ಸಮಸ್ಯೆ ಇದೆಯೇ? ಅಂತಹ ಸಮಸ್ಯೆ ಇಲ್ಲದೆ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ಪ್ರಕೃತಿಯು ನಿಮ್ಮೊಂದಿಗೆ ಸಂಪರ್ಕ ಹೊಂದಲು ಬಯಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.